ಇತಿಹಾಸ, ಅಕ್ಷರಶಃ ಇತಿಹಾಸ. ಬರೀ IPL ಮಾತ್ರ ಅಲ್ಲ, T20 ಕ್ರಿಕೆಟ್ ಇತಿಹಾಸದಲ್ಲೇ ದೊಡ್ಡ ರೆಕಾರ್ಡ್ನ ಸೆಟ್ ಮಾಡಿ ಇಟ್ಬಿಟ್ರಲ್ಲ ಗುರು ಪಂಜಾಬ್ ಕಿಂಗ್ಸ್ ಅವರು. 261 ರನ್ಸ್ನ ಚೇಸ್ ಮಾಡ್ತಾರೆ. 1.2 ಓವರ್ಸ್ ಪೇರ್ಸ್ ಇಟ್ಕೊಂಡು, ಅದು 18.4 ಓವರ್ಸಲ್ಲೇನೆ. ಅದು 2 ವಿಕೆಟ್ ಕಳ್ಕೊಂಡು 262 ರನ್ಸ್ನ ಹೊಡಿತಾರಲ್ಲ ಗುರು. ಇದು IPL ಇತಿಹಾಸದಲ್ಲೇ ಅಷ್ಟೇ ಅಲ್ಲ, ಇಡೀ T20 ಇತಿಹಾಸದಲ್ಲೇ ವರ್ಲ್ಡಲ್ಲೇ ಅತಿ ಹೆಚ್ಚು ರನ್ಸ್ನ ಹೊಡೆದು ಚೇಸ್ ಮಾಡಿರೋಂಥ ಮ್ಯಾಚ್ ಆಗುತ್ತೆ. ಹೈಯೆಸ್ಟ್ ರನ್ ಸಕ್ಸಸ್ಫುಲ್ ಚೇಸ್ ಆಗುತ್ತೆ ಇದು. ಫಸ್ಟ್ ಬ್ಯಾಟಿಂಗ್ ಆಡಿದ್ದು KKR. ಆ್ಯಸ್ ಯೂಶುವಲ್ ಅವರಲ್ಲಿ ಗನ್ ಓಪನಿಂಗ್ ಕೊಡ್ತಾ ಇರೋದು ಫೀಲ್ ಸಾಲ್ಟು, ಸುನಿಲ್ ನರೇನು. ಮತ್ತೆ ಅದೇ ಥರ ಇನ್ನಿಂಗ್ಸ್ ಆಡಿದ್ರು. ಇಬ್ಬರು ಕೂಡ 70+ ಹೊಡೆದು ಔಟ್ ಆದರು. ಅವ್ರು ಔಟ್ ಆದಮೇಲೆ ವೆಂಕಟೇಶ್ ಅಯ್ಯರ್ 23 ಬಾಲ್ಗೆ 39, ರಸೆಲ್ 12 ಬಾಲ್ಗೆ 24, ಶ್ರೇಯಸ್ ಅಯ್ಯರ್ 10 ಬಾಲ್ಗೆ 28 ರನ್. ಸೂಪರ್ ಆಗಿ ಆಡಿ 261 ರನ್ಸ್ನ ಸೆಟ್ ಮಾಡಿಟ್ರು. ಚೇಸ್ ಮಾಡೋಕ್ಕೆ ಬಂದಂಥ ಪಂಜಾಬ್ ಕಿಂಗ್ಸ್ ಅವರು ಅನ್ಬಿಲೀವಬಲ್ ಮೂವ್ನ ಮಾಡ್ತಾರೆ. ಜಾನಿ ಬೈಸ್ಟ್ರೋ ಅವ್ರಿಗೆ ಬ್ರೇಕ್ ಕೊಟ್ಟಿದ್ರು. ಅವರು ಫಾರ್ಮಲ್ಲೇ ಇರಲಿಲ್ಲ. ಟೆಸ್ಟ್ ಸೀರೀಸಲ್ಲೂ ರನ್ ಬಂದಿರಲಿಲ್ಲ. IPLನಲ್ಲಿ ಹಾಫ್ ಆಫ್ ದ ಸೀಸನ್ನು ಒಂಚೂರು ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಅವರಿಗೆ ಬ್ರೇಕ್ ಕೊಟ್ಟಿದ್ರು. ಬ್ರೇಕಿಂದ ವಾಪಸ್ ತೊಗೊಂಬಂದಿದ್ರು ಮತ್ತೆ ಮ್ಯಾಚ್ಗೆ ನಿನ್ನೆ. ಎಂಥ ಸೂಪರ್ ಆಟಪ್ಪ. 48 ಬಾಲ್ಗೆ 108 ರನ್ನು, 8 4ಗಳು, 9 6ಗಳು. ಅವ್ರ ಜೊತೆ ಓಪನ್ ಮಾಡಿದಂಥ ಇನ್ನೊಬ್ಬರು ಪ್ರಭ್ಸಿಮ್ರಾನ್ ಸಿಂಗ್ ಏನು ಸಖತ್ತಾಗಾಡರು. ಅವ್ರು ಔಟ್ ಆಗಕ್ಕೆ ಚಾನ್ಸ್ ಇದ್ದಿದ್ದು ರನ್ಔಟ್ ಮುಖಾಂತರನೇ. ಅದನ್ನೇ ಮಾಡಿದ್ದು ಸುನಿಲ್ ನರೇನು. 20 ಬಾಲಲ್ಲಿ 54 ರನ್ ಹೊಡೆದು ರನ್ಔಟ್ ಆಗ್ತಾರೆ. ಅವ್ರು ನೆಕ್ಸ್ಟ್ ಬಂದಿದ್ದು ರೌಸವ್. ಅವರು 14 ಬಾಲ್ಗೆ 26 ರನ್ನ ಹೊಡೆದು ಔಟ್ ಆಗ್ತಾರೆ. ಅದು ಕೂಡ ಸುನಿಲ್ ನರೇನ್ ಔಟ್ ಮಾಡ್ತಾರೆ. ಅದಾದಮೇಲೆ ಬಂದಿದ್ದು ಶಶಾಂಕ್ ಸಿಂಗ್. ನೋಡಿ, ಒಳ್ಳೆ ಸಪೋರ್ಟ್ ಬೇರೆ ಸಿಗ್ತಾ ಇತ್ತು. ಆ ಕಡೆಯಿಂದ ಹಾಕ್ಕೊಂಡು ಚಚ್ಚಿದ್ರು 28 ಬಾಲ್ಗೆ 68 ರನ್ನು, 2 4, 8 6ಗಳು. ನನ್ನ ಪ್ರಕಾರ ಈ IPLದು ಬೆಸ್ಟ್ ಪಿಕ್ ಆ್ಯಂಡ್ ವಿಚಿತ್ರ ಪಿಕ್ಕು ಅದು ಶಶಾಂಕ್ ಸಿಂಗ್ ಮೇಲೆ. ಏನು ಇನ್ನಿಂಗ್ಸ್ಗೂ ಎಂಥ ಅದು ಮಿಸ್ ಆಗಿ ಮಾಡ್ಕೊಂಡಿರೋಂಥ ಪಂಜಾಬ್ ಕಿಂಗ್ಸ್ ಅವರು. ಅವ್ರ ಆಕ್ಷನಲ್ಲಿ ತೊಗೋಬೇಕಾಗಿದ್ದ ಶಶಾಂಕ್ ಸಿಂಗ್ ಬೇರೆ, ಆದರೆ ಇವ್ರು ತೊಗೊಂಡಿದ್ದಂಥ ಶಶಾಂಕ್ ಸಿಂಗೇ ಬೇರೆ. ಇವಾಗ ಮಿಸ್ಟೇಕ್ ಆಗಿ ಬಂದವರೇ ಈ ರೇಂಜ್ಗೆ ಹವಾ ಇಡ್ತಾ ಇದ್ದಾರೆ. ಇದುವರೆಗೂ ಪಂಜಾಬ್ ಕಿಂಗ್ಸ್ ಅವರು ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿರೋ 2 ಮ್ಯಾಚಲ್ಲೂ ಸಕ್ಸಸ್ಫುಲ್ ಇನ್ನಿಂಗ್ಸ್, ಒಳ್ಳೆ ಒಂದು ಕೊಡುಗೆ ಕೊಟ್ಟಿದ್ದೆ ಶಶಾಂಕ್ ಸಿಂಗ್. ಪಕ್ಕ ಶಶಾಂಕ್ ಸಿಂಗ್ನ ಇವ್ರೇನಾದರೂ ರಿಟೈನ್ ಮಾಡ್ಕೊಂಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಏಟ್ ತಿಂತಾರೆ ಅಂತ ಅನಿಸುತ್ತೆ. KKRನವ್ರು ಶಾಕು, ನಾವು ಕೂಡ ಶಾಕು. ಏನು ಗುರು 261 ಕೂಡ ಚೇಸ್ ಮಾಡ್ತಾರಲ್ಲ ಅಂತ. ಅದು ಇನ್ನೂ 1.2 ಓವರ್ಸ್ ಪೇರ್ಸ್ ಇಟ್ಕೊಂಡು ಇನ್ನೂ ಎಷ್ಟು ರನ್ ಹೊಡೆದಿರಬೇಕಾಗಿತ್ತು ಅಂತ. ಹಂಗಾದ್ರೆ ಈ IPL ಪ್ಯೂರ್ಲಿ ಬ್ಯಾಟಿಂಗ್ ಪಿಚ್ಚು. ನಾವು ಬೌಲರ್ಸ್ಗೆ ಬೈಯೋದು ಸಿಕ್ಕಾಪಟ್ಟೆ ತಪ್ಪು ಅಂತಲೇ ಅನಿಸ್ಬಿಡ್ತು ನನಗೆ ಈ ಮ್ಯಾಚ್ನ ನೋಡಿದ ಮೇಲೆ. ಮೊನ್ನೆ RCB ಮಾಡಿದ್ದು ಗ್ರೇಟ್ ಬೌಲಿಂಗ್ ಅಂತಲೇ ಅನಿಸುತ್ತೆ. ಸಿಕ್ಕಾಪಟ್ಟೆ ಗ್ರೇಟ್ ಬೌಲಿಂಗು. 207 ರನ್ನ, ಅದು SRH ಅಂತ ಟೀಮ್ ಮೇಲೆ ಡಿಫೆಂಡ್ ಮಾಡ್ಕೊಂಡು ಗೆಲ್ತೀವಿ ಅಂದರೆ ಸಿಕ್ಕಾಪಟ್ಟೆ ಗ್ರೇಟ್ ಬೌಲಿಂಗ್ ಮಾಡಿದ್ದೀವಿ ಅಂತ. 207 ರನ್ನ ಡಿಫೆಂಡ್ ಮಾಡಬೇಕಾದ್ರೆ 171ಗೆ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಗ್ರೇಟಾಗಿ ಬೌಲಿಂಗ್ ಹಾಕಿದ್ದೀವಿ ಅಂತಲೇ ಅರ್ಥ. ನಾವು ಸುಮ್ಮನೆ ನಮ್ಮ ಬೌಲರ್ಸ್ಗೆ ನಾಯಿಗೆ ಒಯ್ದಂಗೆ ಬೈತಾ ಇದ್ವಿ. ಏನು ಗುರು ಬೌಲಿಂಗ್ ಮಾಡೋಕ್ಕೆ ಬರಲ್ಲ, ಹಂಗಾಗ್ತಾರೆ ಹಿಂಗಾಗ್ತಾರೆ ಅಂತ. ಆ್ಯಕ್ಚುಲಿ ಪಿಚ್ಚೇ ಆ ಥರ ಮಾಡ್ತಾಯಿದ್ದಾರೆ. BCCI ಏನಾಗಿದೆ, ಸ್ಟೇಡಿಯಮ್ಗಳಿಗೆ ಏನಾಗಿದೆ, ಈ ರೇಂಜ್ಗೆ ಬ್ಯಾಟಿಂಗ್ ಪಿಚ್ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ಮೊದಲೆಲ್ಲ 200 ಹೊಡೆದ್ರೇ 200 ಸಿಕ್ಕಾಪಟ್ಟೆ ಕಷ್ಟ ಚೇಸ್ ಮಾಡೋದು ಅಂತ. ಇವಾಗ 250 300 ರನ್ ಹೊಡೆದ್ರೂ ಆ ಭಯ ಇಲ್ಲ ಫಸ್ಟ್ ಇನ್ನಿಂಗ್ಸ್ ಆಡೋವಂಥ ಟೀಮ್ಗೆ. ಎಷ್ಟು ಹೊಡೆದ್ರೂ ಕಡಿಮೆನೇ ಅಂತ ಅನ್ನಿಸ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಂದು ಚೇಸ್ ಮಾಡಿ ಬಿಸಾಕ್ತಾ ಇದ್ದಾರೆ ಅಂದರೆ ಇನ್ನೂ ಎಷ್ಟು ಹೊಡಿಬೇಕು ಅಂತ. ಟಾರ್ ರೋಡ್ಗಿಂತ ಫ್ಲಾಟಾಗಿ ಮಾಡಿರ್ತಾ ಇದ್ದಾರೆ ಬ್ಯಾಟಿಂಗ್ ಪಿಚ್ನ. ಇವಾಗ ಪಂಜಾಬ್ ಕಿಂಗ್ಸ್ ಮಾಡಿರೋದೇ ರೆಕಾರ್ಡು ಅಂತಲೂ ಹೇಳೋಕ್ಕಾಗಲ್ಲ. ಈ IPLನಲ್ಲೇ ಇನ್ನೂ ಸುಮಾರು ಮ್ಯಾಚಸ್ಗಳಿದೆ. ಇನ್ನು ಮತ್ತೆ 280 290 ಯಾರಾದರೂ ಹೊಡಿಬೋದು. ಅದನ್ನು ಮತ್ತೆ ಚೇಸ್ ಮಾಡಿ ಬಿಸಾಕ್ಬೋದು, ಹೇಳೋಕ್ಕಾಗಲ್ಲ. ಈಗ ಯಾವ ರೆಕಾರ್ಡ್ ಕೂಡ ಸೇಫ್ ಅಲ್ಲವೇ ಅಲ್ಲ, ಆ ಥರ ಆಗೋಗಿದೆ IPL. ಇದರಿಂದ IPLದು ಕ್ರೇಜ್ ಜಾಸ್ತಿ ಆಗ್ತಾಯಿದೆ. ಬಂದಂಥ ಸ್ಟೇಡಿಯಮ್ಗೆ ಬಂದಂಥವ್ರು ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತಾ ಇದೆ. ಆದರೆ ಇಲ್ಲಿ ಹಾಳಾಗ್ತಾ ಇರೋದು ಬೌಲರ್ಸ್ಗಳ ವ್ಯಾಲ್ಯೂ. ಈ ಥರ ಪಿಚ್ಗಳು ಮಾಡೋದ್ರಿಂದ ಬೌಲರ್ಸ್ಗಳ ವ್ಯಾಲ್ಯೂ ಹಾಳಾಗ್ತಾ ಇದೆ. ಈ ಸೀಸನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿರೋದು ಅಂದರೆ ಜಸ್ಪ್ರೀತ್ ಬೂಮ್ರಾ ಒಬ್ಬರೇ. ಎಕ್ಸ್ಟ್ರಾರ್ಡಿನರಿ ಸ್ಕಿಲ್, ಸಿಕ್ಕಾಪಟ್ಟೆ ಒಳ್ಳೆ ಸ್ಕಿಲ್ ಇದ್ದರೆ ಮಾತ್ರ ಈ IPLನಲ್ಲಿ ಸಸ್ಟೈನ್ ಆಗೋಕ್ಕಾಗೋದು. ಅದು ಬೂಮ್ರಾ ಹತ್ರ ಇದೆ. ಅವರು ಕೂಡ ಕೆಲವೊಂದು ಮ್ಯಾಚ್ಗಳು ಹೊಡೆತ ತಿಂದಿದ್ದಾರೆ, ಇಲ್ಲ ಅಂತ ಅಲ್ಲ. ಬೂಮ್ರಾ ಅಂತ ಬೌಲರ್ಗೆ ಹೊಡೆತ ತಿಂದಿದ್ದಾರೆ ಅಂದರೆ ಯೋಚನೆ ಮಾಡಿ ಯಾವ ಥರ ಇದೆ ಪಿಚ್ಗಳು. ಬೌಲರ್ಸು ಯಾವ ಥರ ಒದೆ ತಿಂತಾಯಿದ್ದಾರೆ, ಎಷ್ಟು ವ್ಯಾಲ್ಯೂ ಹಾಳಾಗ್ತಾ ಇದೆ ಬೌಲರ್ಸ್ದು ಅಂತ.
ಇವಾಗ ನೆಕ್ಸ್ಟ್ ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ. ಬೌಲರ್ಸ್ ನೋಡಿದರೆ ಈ ರೇಂಜಿಗೆ ಒದೆ ತಿಂತಾ ಇದ್ದಾರೆ. ಯಾರನ್ನ ಅಂತ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಅವ್ರದ್ದು ಕಾನ್ಫಿಡೆನ್ಸೇ ಹೊರಟೋಗಿರುತ್ತೆ ಈ ಥರ ಪಿಚ್ಚಲ್ಲಿ ಬೌಲಿಂಗ್ ಮಾಡಿ. ನಾಳೆ ವೆಸ್ಟ್ ಇಂಡೀಸ್ ಸ್ಲೋ ಪಿಚ್ಚಲ್ಲಿ ಅವ್ರು ಯಾವ ಥರ ಬೌಲಿಂಗ್ ಮಾಡಬೇಕು? BCCI ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅನಿಸುತ್ತೆ.